ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಇವತ್ತು ಈ ಚಳಿಗೆ ಖಡಕ್ ಆಗಿರೋಂತಹ ಒಂದು ಮಸಾಲ ಟೀನ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಹಾಗೆ ತುಂಬ ಖಡಕ್ ಆಗಿರೋಂತಹ ಟೀ ಇದು. ಸ್ವಲ್ಪ ಸ್ಪೆಷಲ್ ಆಗಿದೆ, ಹಾಗೆ ವೆರೈಟಿನೂ ಇದೆ. ಮಾಡೋ ಪ್ರಾಸೆಸ್ಸು ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಈ ರೀತಿ ಚಾಯ್ ಮಾಡ್ಕೊಂಡು ಕುಡಿದ್ರೆ ತಲೆನೋವು ಕೂಡ ಇದ್ದದ್ದು ಮಾಯವಾಗಿ ಹೋಗುತ್ತೆ. ತುಂಬಾ ಟೇಸ್ಟಿಯಾಗಿರೋಂತಹ ಡಿಫ್ರೆಂಟ್ ಟೇಸ್ಟ್ ಕೊಡುವಂತಹ ಈ ಚಾಯ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಟೀ ಮಾಡಲಿಕ್ಕೆ ಅಂತ ಸ್ಟವ್ ಆನ್ ಮಾಡಿ ಪಾತ್ರೆನ ಬಿಸಿಗಿಡ್ತಾ ಇದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಇದಕ್ಕೆ ನೀರು ಹಾಕಬಾರ್ದು. ಮೊದಲೇ ಸಕ್ಕರೆ ಅದಾಗದೆ ಮೆಲ್ಟ್ ಆಗಬೇಕು, ಕ್ಯಾರಮಲ್ ಥರ ಬರಬೇಕು. ಅದು ಲೈಟಾಗಿ ಕರ್ಗಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಟೀ ಪುಡಿನ ಹಾಕಬೇಕು. ಇದಕ್ಕೆ ನಾನು ಚಿಕ್ಕ ಟೇಬಲ್ ಸ್ಪೂನದು ಆದ ಕಾರಣ 2 ಟೇಬಲ್ ಸ್ಪೂನಷ್ಟು ಟೀ ಪುಡಿನ ಅದರಲ್ಲೇ ಹಾಕ್ತಾಯಿದ್ದೀನಿ. ಆ ಸಕ್ಕರೆ ಏನು ಮೆಲ್ಟ್ ಆಗಿರುತ್ತಲ್ಲ, ಆ ಮೆಲ್ಟ್ ಸಕ್ಕರೆ ಜೊತೆಗೆ ಈ ಟೀ ಪುಡಿನ ಚೆನ್ನಾಗಿ ಕಲಿಸ್ಕೊಂಡು 1 ನಿಮಿಷ ಹಾಗೆ ನಿಧಾನ ಉರಿಲಿ ಬೇಯಬೇಕು. ಹೀಗೆ ಕುದಿದ ನಂತರ ಸ್ವಲ್ಪನೇ ನೀರು ಹಾಕಿಬಿಟ್ಟು ಟೀ ಪುಡಿ ಹಾಗೆ ಶುಗರ್ನ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿದ್ರೇ ಈ ಟೀ ಪುಡಿಲಿರೋ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹೀಗೆ ಚೆನ್ನಾಗಿ ಕುದ್ದ ನಂತರನೇ 1 ಕಪ್ನಷ್ಟು ಹಾಲನ್ನ ಹಾಕ್ತಾಯಿದ್ದೀನಿ. ನೋಡಿ, 1 ಕಪ್ ಹಾಲು ಹಾಕಿದ ನಂತರ ಯಾವ ರೀತಿ ಆಗುತ್ತೆ. ಮೊದಲಿಗೆ ಹಾಲು ನೀರು ಹಾಕ್ಕೊಂಡು ನಂತರ ಸಕ್ಕರೆ ಟೀ ಪುಡಿ ಹಾಕ್ಕೊಳ್ಳೋದಕ್ಕಿಂತನೂ ಈ ರೀತಿಯಾಗಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾನಂತರೂ ಈ ಟೀಗೆ ಫಿದಾಗೋದೆ. ಸೂಪರಾಗಿರೋಂಥ ಈ ಟೀನ ನೀವು ಮಾಡಬೇಕು ಅಂದರೆ ಈ ಪ್ರಾಸೆಸ್ನ ನೋಡಿಕೊಂಡು ಮಾಡ್ಕೊಳ್ಳಿ. ನಂತರ ಚಿಕ್ಕದಾಗಿ ಪೀಸ್ ಮಾಡಿರೋಂಥ 2 ಪಲಾವ್ ಎಲೆನ ಹಾಕ್ತಾಯಿದ್ದೀನಿ. 1 ಏಲಕ್ಕಿ, 1 ಲವಂಗ, ಹಾಗೆ ಸ್ವಲ್ಪನೇ ಶುಂಠಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಸಣ್ಣ ಉರಿಲಿಟ್ಕೊಂಡು ನಂತರ ಜೋರು ಉರಿಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಹೈ ಫ್ಲೇಮು ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಟೀನ ಚೆನ್ನಾಗಿ ಕುದಿಸ್ಬೇಕು. ಟೀ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅದ್ರ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ಈ ರೀತಿ ನೀವು ಟೀ ಮಾಡ್ಕೊಂಡು ಕುಡಿದ್ರೆ ಡೈಲಿ ಇದಕ್ಕೆ ಅಡಿಕ್ಟ್ ಆಗಿ ಹೋಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಈ ಚಳಿ ವೆದರಿಗಂತೂ ಮಾಡಿಸಿದ ಟೀ ಅಂತಲೇ ಹೇಳ್ಬೋದು. ತಲೆನೋವು ಇದ್ದರೆ ಮಾತ್ರೆ ತಗೊಳ್ಳೋದೇ ಬೇಡ, ಈ ರೀತಿ ಟೀ ಕುಡಿದ್ರೆ ಸಾಕು, 1 ಮಿನಿಟಲ್ಲಿ ತಲೆನೋವು ಮಾಯ ಆಗೋಗುತ್ತೆ. ನಿಮಗೂ ಈ ಟೀ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋನ ಕೊನೆ ತನಕ ವೀಕ್ಷಿಸೋದಕ್ಕೆ ಧನ್ಯವಾದಗಳು.